ಈ ದಾಖಲೆ ಮತಾಯಿ ಸರ್ನ ದರ್ಶನ್ ಅವ್ರನ್ನ ಮಾತಾಡ್ಸಿದ್ಮೇಲೆ ಮತ್ತು ಬಸವರಾಜ್ ಅವರು ಮಾತಾಡಿದ ಒಂದು ವಿಚಾರ ನಮಗೆ ಕ್ಲಾರಿಟಿ ಆಯಿತು. ಏನು ಈ ಎರಡು ಕಾಮನ್ ಆಗಿರೋ ಪಾಯಿಂಟ್ ಏನು ಅಂದರೆ, ಮಹೇಶ್ ಅವರ ಮನೆಗೆ ಯಾರಾದರೂ SIR ಸಂಬಂಧಪಟ್ಟಂಥ ಅಧಿಕಾರಿಗಳು ಮನೆಗೆ ಬಂದಿದ್ದರೆ ಸಾಕ್ಷಿ ಏನು, ಸಾಕ್ಷಿ ಇಲ್ಲ, ಅದಕ್ಕೆ ಲೆಕ್ಕ ಇಲ್ಲ ಅಂತ ಆಗ್ಬಿಟ್ರೆ ಏನು ಗತಿ? ಬಂದಿದ್ದೀನಿ, ಮಹೇಶ್ಗೆ ಫಾರ್ಮ್ ಕೊಟ್ಟಿದ್ದೀನಿ ನಾನು ಅಂತಕ್ಕೆ 2 ಕೊಟ್ಟೆ ಬಿಸಾಕ್ಬಿಟ್ಟೆ, ಅಥವಾ ಯಾರ್ದೋ ಮನೆಗೆ ಹೋದೆ ಅವ್ರು ಸಿಕ್ಕಲಿಲ್ಲ, ನಾನು ಬಂದುಬಿಟ್ಟೆ, ಎಲ್ಲರಿಗೂ ಇಷ್ಟು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀನಿ ನಾನು ಅಂತ ಆಗ್ಬಿಡ್ಬೇಕಲ್ವ ಅಲ್ಲಿ? ಇನ್ನೊಂದು ಕೇಳ್ತೀನಿ ಈಗ ಇವ್ರು ಹೇಳ್ತಿರೋದು ಏನು ಅಂದರೆ 5,54,00,000 ಅಂತ ಅಂದ್ಕೊಳ್ಳಿ. ನಮ್ಮ ರಾಜ್ಯದ ಮತದಾರ ಇಷ್ಟೇನ ಇರೋದು, ಇಷ್ಟೇನಾ ಅಂತ ಫಸ್ಟ್ ಪಾಯಿಂಟ್ ನಂದು. ಇಷ್ಟು ಜನ ಇದ್ದಿದ್ದರೆ ತೀರಾ 1,11,00,000 ಜನರಲ್ಲಿ 1,11,00,000 ಜನ ಈ ಪರಿಲ್ ಸಾಯಬೇಕು ಅಂತ ಹೇಳಿದ್ರೆ ಬರಬಾರದು ಸಾಂಕ್ರಾಮಿಕ ಯಾವುದಾದ್ರೂ ಬಂದು ಸತ್ತೋಗಿರ್ಬೇಕು ಜನ. ನಿಜ ಅಲ್ವೇ? ಏನಾದರೂ ಬರಬಾರದು ಬಂದುಬಿಟ್ಟು ಬೆಂಗಳೂರಲ್ಲಿ ಇಷ್ಟು ಈ ಪರಿ ಜನ 50 ಲಕ್ಷ ಜನ ಸತ್ತೋಗ್ಬೇಕು ಅಂದರೆ ಇಡೀ ರಾಜ್ಯದಲ್ಲಿ 1 ಕೋಟಿ ಆಗಿ ಬರೀ ಬೆಂಗಳೂರು 50 ಲಕ್ಷ ಜನ ಆಗಿರಬೇಕು ಇಲ್ವಾ? ಇವ್ರ ಮನೆಗಳಿಗೆ ರೀಚ್ ಆಗಿಲ್ಲ. ನಾನು ಎರಡಕ್ಕೂ ಉತ್ತರ ಕೊಟ್ಬಿಡ್ತೀನಿ. ಒಂದು, ಸಾಕ್ಷಿ ಕೇಳಿದ್ದೀರಾ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್ BLA 2ಗಳಿರೋದು ಕಾಂಗ್ರೆಸ್ ಪಕ್ಷದಲ್ಲಿ ಅಪಾಯಿಂಟ್ ಆಗಿರೋದು ಹೈಯೆಸ್ಟ್. ದ ಸೆಕೆಂಡ್ ಒನ್ ಇಸ್ BJP, ಥರ್ಡ್ ಒನ್ ಇಸ್ JDS, ಫೋರ್ತ್ ಒನ್ ಇಸ್ ಆಮ್ ಆದ್ಮಿ ಪಕ್ಷದಲ್ಲಿ ನಾವು ಅಪಾಯಿಂಟ್ಮೆಂಟ್ ಮಾಡಿದ್ದೀವಿ. ಪ್ರತಿದಿನ ಏನು ನಮ್ಮ ಮನೆಗಳಿಗೆ ಬರ್ತಾರೆ ಎನ್ಯುಮರೇಷನ್ ಫಾರಮ್ ಅನ್ನ ಕೊಡೋದಿಕ್ಕೆ, ಅವರು ಎಲ್ಲರಿಗೂ ಫೋನ್ ಮಾಡ್ತಾರೆ. ನನಗೆ ಫೋನ್ ಮಾಡಿದ್ದಾರೆ, ನಾನು BLA 2 ಇದ್ದೀನಿ, ಪ್ರತಿದಿನ ಫೋನ್ ಮಾಡ್ತಾರೆ. ಕಾಂಗ್ರೆಸ್ಗೂ ಮಾಡ್ತಾರೆ, BJP ಮಾಡ್ತಾರೆ, JDS ಮಾಡ್ತಾರೆ. ನೀವು ಹೋದ್ರೆ ಹೋಗ್ಬೋದು, ಹೋಗದೇ ಇರ್ಬೋದು, ನನಗೆ ಗೊತ್ತಿರೋದು. ಅದರಲ್ಲಿ ಎಲ್ಲ ಆದ್ಮೇಲೆ ಪ್ರತಿದಿನ ಆದ್ಮೇಲೆ ಸೆಕೆಂಡ್ ಏನಪ್ಪಾ ಅಂದ್ರೆ ಪ್ರತಿ ಈವ್ನಿಂಗ್ ಸ್ಥಳ ಮಹಾಜರು ಮತ್ತೆ ಪರಿಶೀಲನಾ ವರದಿಯನ್ನ ಕೊಡಬೇಕು ಅಂತೇಳಿ ಚುನಾವಣಾ ಆಯೋಗ ಕಟ್ಟುನಿಟ್ಟಿನ ಆದೇಶವನ್ನ ಹೊರಡಿಸಿದೆ. ಯಾರಿಗೆ? BLA 1 ಯಾರಿರ್ತಾರೆ, BLOಗಳಿದಾರಲ್ಲ ಅವ್ರಿಗೆ. ಈವ್ನಿಂಗ್ ಸಂಜೆ ಆ ಸಂದರ್ಭದಲ್ಲಿ ನಿರ್ಣಯ 1 ಇದೆ, ನಿರ್ಣಯ 2 ಇದೆ, ನಿರ್ಣಯ 3 ಇದೆ. ನಿರ್ಣಯ 1 ಏನು ಹೇಳುತ್ತೆ ಅಂತ ಹೇಳಿದ್ರೆ ಮನವರಿಕೆಯನ್ನ ಮಾಡ್ಕೊಡ್ತಾರೆ. ಯಾರ್ಯಾರು BLAಗಳಿದ್ದಾರೆ ಅವ್ರಿಗೆಲ್ಲ ಇವತ್ತು ನಾವು ಎಷ್ಟು ಜನಕ್ಕೆ ಮನೆಗಳಿಗೆ ಹೋಗಿದ್ದೀವಿ, ಎಷ್ಟು ಜನ ಫಾರಂ ಕೊಟ್ಟಿದ್ದೀವಿ, ಕಲೆಕ್ಟ್ ಮಾಡಿದ್ದೀವಿ ಅಂತೇಳಿ ಮನವರಿಕೆ. ದ ಸೆಕೆಂಡ್ ಪಾರ್ಟ್ ಇಸ್ ಮಾಹಿತಿ. ಇಷ್ಟು ಜನ ನನಗೆ ಸಿಕ್ಕಿದ್ದಾರೆ, ಇಷ್ಟು ಜನ ಸಿಕ್ಕಿಲ್ಲ, ಇಷ್ಟು ಜನ ಸತ್ತಿದ್ದಾರೆ. ಮೂರನೇದೇನಪ್ಪ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಎಷ್ಟು ಇನ್ಯುಮರೇಷನ್ ಅನ್ನ ನಾವು ತೆಗೆದುಕೊಂಡಿದ್ದೀನಿ, ಎಷ್ಟು ಮನೆಗೆ ರೆಡ್ ಸ್ಟಿಕ್ಕರ್ ಅನ್ನ ಹಾಕಿದ್ದೀನಿ, ಎಷ್ಟು ಜನ ಮನೆಗೆ ನೇರಳೆ ಸ್ಟಿಕ್ಕರ್ ಅನ್ನ ಹಾಕಿದ್ದೀನಿ, ಇದನ್ನ ನಾವು ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಚುನಾವಣಾ ಆಯೋಗನೂ ಹೇಳಿದೆ. ನನಗೂ ಮಾಹಿತಿ ಇದೆ, ನನಗೆ ಗೊತ್ತಿರೋ ಮಾಹಿತಿ ಇದು ಸಾಕ್ಷಿ. ದ ಸೆಕೆಂಡ್ ಪಾರ್ಟೀಸ್ ಏನು ಅಂತ ಕೇಳಿದ್ರೆ, ನೀವು ಇವತ್ತು ಏನು 1,11,16,386 ಜನ ಮತದಾರರನ್ನು ತೆಗೆದಿದ್ದಾರೆ ಈ ರಾಜ್ಯದಲ್ಲಿ ಅಂತ ಹೇಳಿದಾಗ ಇವರೆಲ್ಲರೂ ರಾತ್ರೋರಾತ್ರಿ ಮಾಯ ಆಗೋದ್ರ ಅಥವಾ ಈಗ ವೋಟ್ನೇ ಹಾಕ್ಲಿಲ್ವಾ ಅಂತ ನೀವು ಕೇಳಿದ್ದೀರಾ. ದ ಸೆಕೆಂಡ್ ಪಾರ್ಟ್ ಏನಂತ ಹೇಳಿದ್ರೆ, ಇವತ್ತು ರಾಜ್ಯದ ಬಹುತೇಕ ಚುನಾವಣೆಗಳಲ್ಲಿ ಯಾವುದೇ ಜಿಲ್ಲೆಯನ್ನು ತೆಗೆದುಕೊಳ್ಳಿ, 70% ಮತದಾನ, 65% ಮತದಾನ, 50% ಮತದಾನ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಎಷ್ಟಾಗಿದೆ ಅವಾಗಲೇ ತಿಳ್ಕೊಬಿಡೋಣ. ಹಾಗಾದ್ರೆ ಇನ್ನು 50 ಜನ 50% ಯಾಕೆ ಮತದಾರರಾಗಿಲ್ಲ? ಐ ಅಕ್ಸೆಪ್ಟ್ ಯುವರ್ ಪಾಯಿಂಟ್, ಬಟ್ ಒಂದು ಪ್ರಶ್ನೆ ಕೇಳ್ತೀನಿ ನಾನು. ಪ್ಲೀಸ್ ಸರ್. BLA ಯಂಕ, BLA ನಾಣಿ, BLA ಸೀನಾ, ಈ ಮೂವರು ಮಾಡೋ ಅಪರಾಧಗಳಿಗೆ ಒಬ್ಬ ವ್ಯಕ್ತಿ ಶಾಶ್ವತವಾಗಿ ಮತ ಹಕ್ಕನ್ನು ಕಳೆದುಕೊಳ್ಳೋದಕ್ಕೆ ನೀವು ಎಷ್ಟಂತೀರಾ? ಸರಿ, JDS ಅದ್ಭುತ ಕೆಲಸ ಮಾಡಿಬಿಟ್ಟಿದ್ದಾನೆ, ಆಮ್ ಆದ್ಮಿನೂ ಮಾಡಿಬಿಟ್ರು, BLA ಅದ್ಭುತ ಕೆಲಸ ಮಾಡಿದ್ರು. ಯಾರು ಈ ಕಾಂಗ್ರೆಸ್ ಅವರು ಇದ್ರಲ್ಲ ಮಾಡಲಿಲ್ಲ ಅಂತ ಅಂದ್ಕೊಂಬೋಣ. XYZ ಅವ್ನು ಹೋಗಲಿಲ್ಲ, ನೇರಳೆ ಸ್ಟಿಕ್ಕರ್ ಹೊಂಟಿಸ್ತಿಲ್ಲ, ಕೆಂಪುದು ಹೊಂಟಿಸ್ತಿಲ್ಲ, ಹಸಿರುದು ಹೊಂಟಿಸ್ತಿಲ್ಲ, ಹಳದಿದು ಹೊಂಟಿಸ್ಲಿಲ್ಲ. ಇವನ್ನ ಈ ಪ್ರಮಾದಕ್ಕೆ ನಾನು ಒಬ್ಬ ವೋಟರ್ ಹಕ್ಕನ್ನು ಕಸಿದುಕೊಳ್ಳಬಹುದಾ? ಓಕೆ ಅಂತೀರಾ? ಸರಿ, ನೀವು ಆರೋಪಕ್ಕೆ ಮಾಡ್ಕೊಳ್ಳಿ, ಅವ್ನು ಹೋಗಿರಲ್ಲ ಸರ್, ನಾವೆಲ್ಲ ಹೋಗಿದ್ವಿ, ಇವ್ರು ಯಾಕೆ ಮಾಡಲಿಲ್ಲ ಸರ್, ಹೈಯೆಸ್ಟ್ ಇರೋದು ಇವರೇ ಅಲ್ವಾ, ಇವ್ರು ಹೆಂಗಿಂತ ಎಡ್ಡು ಕೆಲಸ ಮಾಡಿದ್ರು, ನೀವು ಹೇಳ್ಬೋದು, ನಿಜ ಅಲ್ವಾ? ಏನು ಮಾಡಿ ಹೇಳಿ, ನಾನು ಮನೆಗೆ ಬಂದಿಲ್ಲ ಅನ್ಕೊಳ್ಳಪ್ಪ, ನಾನೇನು ಮಾಡ್ಬೇಕು ಈಗ? ನೋಡಿ, ನನಗೆ ಇಲ್ಲಿ ಅಂಕನ್ ಕೇಳ, ನಾಣಿನ ಕೇಳ, ಸೀನಿನ ಕೇಳ. ಬ್ರದರ್, ನಮ್ಮೇನು AAP ಹೋಗ್ತಾರೆ, ನನ್ನ ಸ್ನೇಹಿತ ಬಸವರಾಜ್ ಅವರು ಇಲ್ಲೇ ಇದ್ದಾರೆ, ಅದಕ್ಕೆ ಸ್ಪಷ್ಟವಾಗಿ ಚುನಾವಣಾ ಆಯೋಗ ಉತ್ತರ ಕೊಟ್ಟಿದೆ ಸರ್. ನಾವು ಬರೀ ನಮ್ಮನ್ನು ನಂಬ್ಕೊಂಡೆ ನೀವು ಅಲ್ಲೇನು ಬರ್ಬೇಕಾಗಿಲ್ಲ. ಯಾರನ್ನ BLA 1, BLA 2 ಸಂಬಳ ಎಷ್ಟು ಯಾರಿಗೆ? ನಿಮಗೆ BLAಗೆ ಎಷ್ಟು ಸಂಬಳ ಕೊಡ್ತಾರೆ ಇವರು? ನಮಗೆ ಸಂಬಳ ಇಲ್ಲ ಸರ್, ನಾವು ಪಕ್ಷದ ಕಾರ್ಯಕರ್ತರು. ಪೆಟ್ರೋಲು ಯಾರು ಕೊಡುದಿಲ್ಲ ಸರ್. ಮಧ್ಯಾಹ್ನಕ್ಕೆ ಊಟ, ಬೆಳಗ್ಗೆ ಯಾರು ಕೊಡುದಿಲ್ಲ ಸರ್. ರಾತ್ರಿಗೂ ಊಟ ಇಲ್ಲ, ಖಂಡಿತ ಇಲ್ಲ. ಸರಿ, ಓದೋನು ಹೋಗ್ದಿದ್ದೋನು ಇಲ್ಲ ರೀ, ಏನ್ ಮಾಡೋಣ ಹೇಳಿ? ಸತ್ಯ ಸರ್. ಮತ್ತೆ ಈ ವಾಸ್ತವ ಒಪ್ಕೋಬೇಕಲ್ವಾ? ಹೋಗ್ದಿರೋನು ಇಲ್ಲ. ಯಾಕೆಲ್ಲ ಅಲ್ಲಿ ಬಂದ್ಬಿಟ್ರಪ್ಪ, ಬೆಂಗಳೂರನ್ನ ಆಫೀಸ್ ಇದೆಯಲ್ಲ, ಎಲ್ಲ ಬನ್ನಿ ಸಾಯಂಕಾಲ ಅಂತಾರೆ. ಹೋಗಕ್ಕೆ ಹೋದವ್ರು ಆದ್ರು ಹೋದ್ರು, ಯಾರು ಸಾಧ್ಯವಾಗಿತ್ತು, ಹೋಗ್ದಿದ್ದವ್ರು ಇಲ್ಲ. ಏನ್ ಮಾಡಿ ನೀವು ಇದಕ್ಕೆ ನಾನು ಪ್ರಶ್ನೆ ಮಾಡಿದ್ದೀನಿ ಸರ್. ಯಾವಾಗ ಇದೇನ್ ಹೇಳಿದೀರಾ? ನಾನು ಪ್ರಶ್ನೆ ವೋಟಿಂಗ್ ಟೈಮ್ ಅಲ್ಲಾದ್ರೂ ಆ ಬೂತ್ಗಳ ಹತ್ರ ಕೂತ್ಕೊಳ್ಳೋರಿಗೆ ಒಂದ್ ಸ್ವಲ್ಪ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ, 1,500-2,000 ಕೊಡ್ತಾರಲ್ಲ, ಅಲ್ಲೆಲ್ಲ ಕೊಡ್ಬೇಕಾಗಿದ್ದು ಇವತ್ತು ಕೊಡ್ಬೇಕಾಗಿತ್ರಿ. ರಿಯಲ್ ಹೋಗಿ ಓಡಾಡ್ಬೇಕಾದ್ರೆ ಇವತ್ತು ಒಂದು ಪೆಟ್ರೋಲ್ ಲೈನ್ಸ್ ಆದ್ರೂ ಕೊಟ್ಟಿದ್ರು. ಚುನಾವಣಾ ಆಯೋಗ ನನ್ನ ಮೇಲೆ ನೀವು ಯಾವುದೇ ತರನಾದಂತ ಅಲಿಗೇಷನ್ಸ್ ಅನ್ನ ಮಾಡಬಾರ್ದು ಅಂತ ಎಲ್ಲಾ ಪಕ್ಷಗಳಿಗೆ ಕೊಟ್ಟಿರ್ತಕ್ಕಂತ ಕೆಲಸ ಇದು. ಬಸವರಾಜ್ ಅವ್ರನ್ನ ಮತ್ತೆ ಮತಾಯಿ
ಕೇಳಬೇಕು ನಾನು. ಒಂದೇ ಒಂದು ಬ್ರೇಕ್ ಸಮಯ, ಈಗ ಬ್ರೇಕ್ ತೊಗೊಂಡು ನಾನು ವಾಪಸ್ ಬರ್ತೀನಿ ನಾನು. ಎಕ್ಸೆಲ್ PU ಕಾಲೇಜ್ ಗುರುವಾರಿಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಯುತ್ತೆ ಒಂದು ಬ್ರೇಕ್ ಆದಮೇಲೆ.